ನಲ್ಲಿ ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಪ್ರಾಬ್ಲಮ್ ನಂಬರ್ ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ ನಂಬರ್ 2ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಿಮ್ಗೆ ಹೋಮ್ವರ್ಕನ್ನ ಕೊಟ್ಟಿದ್ದೆ, 2 ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೆ. ಕ್ವಶನ್ ಬ್ಯಾಂಕಲ್ಲಿರುವಂಥ ಫಸ್ಟ್ ಪ್ರಾಬ್ಲಮ್ನ ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದೆ. ಈ ತರಗತಿಯಲ್ಲಿ ಏನು ಮಾಡೋಣ, ಕ್ವಶನ್ ಬ್ಯಾಂಕಲ್ಲಿರುವಂಥ 2ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಒಂದು ಕಾನ್ಸೆಪ್ಟಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊತಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಏನು, ಯಾವ ಥರ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಪ್ರಕಾರಗಳು, ಕಾಲಮ್ಸ್ಗಳು ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಪ್ರಾಬ್ಲಮ್ ನಂಬರ್ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕರ್ನಾಟಕದ ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ ನಂಬರ್ 2ನ ಸಾಲ್ವ್ ಮಾಡ್ತಾಯಿದ್ವಿ. ಅದು ಪೇಜ್ ನಂಬರ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 62 ಅಲ್ಲ, 62 ಪೇಜ್ ನಂಬರ್ 62 ಓಪನ್ ಮಾಡಿ ಕ್ವಶನ್ ಬ್ಯಾಂಕ್ನ ಓಪನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು. ಸೊ ನೀವು ಕೂಡ ನೋಡ್ಕೋಬೋದು, ಕ್ವಶನ್ ಬ್ಯಾಂಕ್ ಇದ್ದರೆ ಮಾತ್ರ ಪೇಜ್ ನಂಬರ್ 62 ಇದೆ. ಸೊ ಪೇಜ್ ನಂಬರ್ 62 ಅಲ್ಲಿರುವಂಥ ಕ್ವಶನನ್ನು ನಾನು ಓದಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ನೋಡ್ಕೋಬೋದು. ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ನೀವೆಲ್ಲ ಕ್ವಶನ್ ಬ್ಯಾಂಕ್ನ ನೋಡ್ಕೊಳ್ಳಿ. ರೆಕಾರ್ಡ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ 2 ಕಾಲಮ್ ಕ್ಯಾಶ್ ಬುಕ್ ಸಾಗರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ. ಒಂದು ಸಾಗರ್ ಅವ್ರದ್ದು ಏನು ಮಾಡಿದಾರಪ್ಪ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಡೇಟ್, ಪರ್ಟಿಕ್ಯುಲರ್ಸ್ ಆ್ಯಂಡ್ ರುಪೀಸ್. ಫಸ್ಟ್ ನೋಡಿ, 2017 ಫೆಬ್ರವರಿ 1 ಬ್ಯಾಂಕ್ ಬ್ಯಾಲೆನ್ಸ್ ಇದೆ 50,000, ಕ್ಯಾಶ್ ಬ್ಯಾಲೆನ್ಸ್ ಇದೆ 10,000, ಪೇಡ್ ಇನ್ಶೂರೆನ್ಸ್ ಪ್ರೀಮಿಯಮ್ ಬೈ ಚೆಕ್ ಇದೆ 8,000, ಫೆಬ್ರವರಿ 5 ಕ್ಯಾಶ್ ಸೇಲ್ಸ್ ಇದೆ 25,000, ಫೆಬ್ರವರಿ 8 ಕ್ಯಾಶ್ ಪರ್ಚೇಸಸ್ ಇದೆ 18,000, ಫೆಬ್ರವರಿ 10 ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ 19,000. ಅಲ್ಲೇ ಮುಂದೆ ಸಿ ಅಂತ ಹಾಕ್ಕೊಳ್ಳಿ, ಫೆಬ್ರವರಿ 10ಗೆ ಸಿ ಹಾಕ್ಕೊಳ್ಳಿ, ಯಾಕಂದರೆ ಬ್ಯಾಂಕಿಗೆ ನಾವು ಕ್ಯಾಶನ್ನು ಡೆಪಾಸಿಟ್ ಮಾಡೋದ್ರಿಂದ ಅದು ಕಾಂಟ್ರಾ ಎಂಟ್ರಿ ಆಗುತ್ತೆ. ನೆಕ್ಸ್ಟು ಫೆಬ್ರವರಿ 12 ಟೆಲಿಫೋನ್ ಬಿಲ್ ಪೇಡ್ ಬೈ ಚೆಕ್ ಇದೆ. ಸೊ ಅಮೌಂಟ್ ಬಂದುಬಿಟ್ಟು 2,500. ನೆಕ್ಸ್ಟು 15 ವಿತ್ಡ್ರಾ ಕ್ಯಾಶ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್ ಇದ್ದರೆ ಇದು ಕಾಂಟ್ರಾ ಎಂಟ್ರಿ ಆಗಲ್ಲ, ಕಾಂಟ್ರಾ ಎಂಟ್ರಿ ಆಗಲ್ಲ. ಅದೇ ನೋಡಿ, ಕ್ಯಾಶ್ ವಿತ್ಡ್ರಾ ಫಾರ್ ಆಫೀಸ್ ಯೂಸ್ ಇದೆ ಫೆಬ್ರವರಿ 16, ಆಫೀಸ್ ಯೂಸ್ ಇತ್ತಂದರೆ ಅದು ಕಾಂಟ್ರಾ ಎಂಟ್ರಿ ಆಗುತ್ತೆ. ಓಕೆ, ಅದನ್ನು ಆಮೇಲೆ ಹೇಳ್ಕೊಡ್ತೀನಿ ಮತ್ತೊಂದು ಸರಿ. ಫೆಬ್ರವರಿ 8 ಇದೆ ರಿಸೀವ್ಡ್ ಚೆಕ್ ಫ್ರಮ್ ಆನಂದ್ ಫಾರ್ ಫುಲ್ ಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ 10,500. ಆಫೀಸ್ ಆಫ್ ರುಪೀಸ್ 11,000 ಡೆಪಾಸಿಟೆಡ್ ಇಂಟು ದಿ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ರಿಸೀವ್ಡ್ ಚೆಕ್ ಫ್ರಮ್ ಆನಂದ್ ಇದೆ, ಆನಂದ್ ಕಡೆಯಿಂದ ಚೆಕ್ನ ರಿಸೀವ್ಡ್ ಮಾಡಿದ್ದೀವಿ. ಫುಲ್ ಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಫುಲ್ ಸೆಟಲ್ಮೆಂಟ್ ಎಷ್ಟಿದೆಪ್ಪ ಅಂದರೆ 10,500. ಅವರಿಗೆ ಎಷ್ಟು ಕೊಟ್ಟಿದ್ದೀವಿ ಅಂದರೆ 11,000 ನಾವು ಕೊಟ್ಟಿದ್ವಿ. 11,000 ವಸ್ತುನ ಮಾರಾಟ ಮಾಡಿದ್ವಿ. ಅವ್ರು ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10,500 ರೂಪಾಯಿ ಕೊಟ್ಟಿದ್ದಾರೆ. ಆ ಚೆಕ್ಕನ್ನು ಡೆಪಾಸಿಟ್ ಮಾಡಿದ್ದೀವಿ. ಓಕೆ, ಕಾಟೇಜ್ ಪೇಡ್ ಇನ್ ಕ್ಯಾಶ್, ಚೆಕ್ ರಿಸೀವ್ಡ್ ಫ್ರಮ್ ಕುಮಾರ್ ಅಂತ ಇದೆ. ಸೊ ಈ ಪ್ರಾಬ್ಲಮನ್ನು ನಾನು ಈಗ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಏನು ಮಾಡಬೇಕು, ಕಾಲಮ್ನ ಹಾಕಬೇಕಾಗತ್ತೆ. ಫಾಸ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಾಗತ್ತೆ, ಕಾಲಮ್ನ ಹಾಕಿ. ಸೊ ಫಸ್ಟ್ ಬಂದು ಡೇಟ್ ಬರುತ್ತೆ, ಸೆಕೆಂಡು ರೆಸಿಪ್ಟ್ ಕಾಲಮು, ಥರ್ಡ್ ಬಂದುಬಿಟ್ಟು LF, R ನಂಬರ್ ಅಂತ ಬರುತ್ತೆ, ಅದು ಬೇಡ ಯೂಸ್ ಮಾಡಿಬಿಡಿ, ಸಿಂಪಲಾಗಿ ಇಷ್ಟೇ ಯೂಸ್ ಮಾಡಿ LF. ಅದಾಗಿದ್ದ ತಕ್ಷಣ ಕ್ಯಾಶ್ ಅಂತ ಬರುತ್ತೆ, ಬ್ಯಾಂಕ್ ಅಂತ ಬರುತ್ತೆ,
ಮತ್ತು ಸೇಮ್ ರಿಪೀಟ್ ಡೇಟ್ ಬಟ್ಟೆ ಪೇಮೆಂಟ್ಸು LF ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಸೊ ಯಾರ್ದಿದೆ ಇದು ಕ್ಯಾಶ್ ಬುಕ್ ಯಾರ್ದಿದೆ? ರಾಜು ಅಂತ ಇದೆ ಮೋಸ್ಟ್ಲಿ ಅಲ್ಲ, ಸಾಗರ್ ಅಂತ ಇದೆ. ಓಕೆ, ಸಾಗರ್ ಅಂತ ಹಾಕಿ ಕ್ಯಾಶ್ ಬುಕ್ ಆಫ್ ಸಾಗರ್ ಅಂತ ಮೇಲ್ಗಡೆ ಹೆಡ್ಡಿಂಗ್ ಹಾಕ್ಬೇಕು. ಪೂರ್ತಿ ಮೇಲ್ಗಡೆ ಕ್ಯಾಶ್ ಬುಕ್ ಆಫ್ ಸಾಗರ್, ಅದ್ರ ಕೆಳಗಡೆ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಇಷ್ಟು ಹಾಕ್ಕೊಂಡು ಫಸ್ಟ್ ಏನು ಮಾಡಬೇಕು ಅಂದರೆ ಡೇಟ್, ಯಾವ ಇಯರ್ದು ಡೇಟ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು. 2017 ಕೊಟ್ಟಿದ್ದಾರೆ. ಸೊ ಎರಡೂ ಸೈಡ್ ಅದನ್ನು ಬರೆದ್ಬಿಡಿ 2017 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಡೇಟಲ್ಲಿ 2017 ಅಂತ ಫಸ್ಟಿಗೆ ಬರೆದ್ಬಿಟ್ಟು ಅದಕ್ಕೆ ಅಂಡರ್ಲೈನ್ ಮಾಡಿಕೊಂಡು ಕೆಳಗಡೆ ಯಾವ ಡೇಟ್ ಕೊಟ್ಟಿದ್ದಾರೆ ಫಸ್ಟ್ ಡೇಟನ್ನು ತೊಗೊಳ್ಬೇಕು. ಫಸ್ಟ್ ಡೇಟ್ ಯಾವ್ದು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ? ಫೆಬ್ರವರಿ 1 ಕೊಟ್ಟಿದ್ದಾರೆ. ಫೆಬ್ರವರಿ 1 ಅಂತ ಬರ್ಕೊಂಡು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕಿ. ಸೊ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹಾಕಿ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಕ್ಯಾಶಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮತ್ತು ಬ್ಯಾಂಕಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಕ್ಯಾಶ್ ಬಂದುಬಿಟ್ಟು 10,000 ಕೊಟ್ಟಿದ್ದಾರೆ, 10,000 ಅಂತ ತೊಗೊಳ್ತಾ ಇದ್ದೀನಿ. ಬ್ಯಾಂಕ್ ಬಂದುಬಿಟ್ಟು 50,000 50,000 ಕೊಟ್ಟಿದ್ದಾರೆ. ಓಕೆ, ಕಂಪ್ಲೀಟೆಡ್. ಓಕೆ, ಫಸ್ಟ್ ಒನ್ ಈಸ್ ಸೇಮ್ ಹಿಂಗೆ ಇರುತ್ತೆ. ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಹಾಕಿದ ತಕ್ಷಣ ವಿದ್ಯಾರ್ಥಿಗಳೇ ಡೆಬಿಟಲ್ಲಿ ಏನು ಮಾಡಬೇಕು? ಫಸ್ಟ್ ಅಮೌಂಟ್ನ ಬರಿಬೇಕಾಗತ್ತೆ. ಅಲ್ಲೇ ಬರಿಬೇಕು, ನಾವು ಬೇರೆ ಎಲ್ಲೂ ಮಿಸ್ ಮಾಡದೆ ಅಲ್ಲೇ ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಎಲ್ಲರೂ ನೋಡ್ಕೊಳ್ಳಿ. ನಿಮ್ಮ ಕ್ವಶನ್ ಬ್ಯಾಂಕಲ್ಲಿರುವಂಥ ಟ್ರಾನ್ಸಾಕ್ಷನ್ ನಂಬರ್ 2 ಏನು ಕೊಟ್ಟಿದ್ದಾರೆ ಎಲ್ಲ ಜೋರಾಗಿ ಹೇಳಬೇಕು. ಟ್ರಾನ್ಸಾಕ್ಷನ್ ನಂಬರ್ 2 ಏನಿದೆ? ಜೋರ್ಸೆ ಹೇಳಿ, ಕೇಳಿಸ್ತಾ ಇಲ್ಲ. ಓಕೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಅಂದರೆ ಏನು ಫಸ್ಟ್ ಅದನ್ನು ಅರ್ಥ ಮಾಡಬೇಕು. ಅದನ್ನು ಅರ್ಥ ಆದ್ರೇ ನಿಮಗೆ ಇಲ್ಲಿ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಪೇಡ್ ಅಂತ ಕೊಟ್ಟರೆ ಪೇಮೆಂಟ್ ಸೈಡ್ ತೊಗೊಳ್ತೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ನಿಮಗೆಲ್ಲರಿಗೂ. ರಿಸೀವ್ಡ್ ಬಂತಂದರೆ ರಿಸಿಪ್ಟ್ ಸೈಡ್ ತೊಗೋತೀರಾ. ಈಗ ಪೇಡ್ ಇನ್ಶೂರೆನ್ಸ್ ಅಂದರೆ ಗೊತ್ತು. ಇನ್ಶೂರೆನ್ಸ್ ಅಂದರೆ ಏನು? ವಿಮೆ. ಸಂಸ್ಥೆ ಒಳಗಡೆ ವಿಮೆ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಅದನ್ನು ಕೊಡ್ತಾ ಇರ್ತಾರೆ ಅಥವಾ ಪ್ರತಿ ತಿಂಗಳು ಅದನ್ನು ಕಟ್ತಾ ಇರ್ತಾರೆ. ಸೊ ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಟ್ತಿದ್ದಾರೆ. ಅದು ಯಾವುದ್ರ ಮುಖಾಂತರ? ಚೆಕ್ ಮುಖಾಂತರ, ಬ್ಯಾಂಕಿನ ಮುಖಾಂತರ ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಟ್ತಾ ಇದ್ದಾರೆ. ಪೇಮೆಂಟ್ ಆಗುತ್ತಾ? ರಿಸಿಪ್ಟ್ ಆಗುತ್ತಾ? ಪೇಮೆಂಟ್ ಆಗುತ್ತೆ. ಹಾಗಾದರೆ ಏನು ಮಾಡೋಣ? ಫೆಬ್ರವರಿ 4 ಅಲ್ಲ 2 ಏನಂತ ಬರೀತೀರಾ? ಬಾಯ್ ನನ್ನ ಜೊತೆಗೆ ಬರೀರಿ ಹಂಗೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಅಂತ ಬರೆದು ಚೆಕ್ಕಲ್ಲಿ ಕೊಟ್ಟಿದ್ರೆ ಚೆಕ್ಕಲ್ಲಿ ಬ್ಯಾಂಕಲ್ಲಿ ಬರೀರಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 8,000. ಈ ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆಯಿತು. ಓಕೆ, ಬರ್ಕೊಳ್ಳಿ ಬೇಗ. ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಾದರೆ ಟ್ರಾನ್ಸಾಕ್ಷನ್ ನಂಬರ್ 5 ಏನು ಕೊಟ್ಟಿದ್ದಾರೆ? ಜೋರ್ಸಿ ಹೇಳಿ ಎಲ್ಲರೂ. ಇನ್ನೊಂದ್ಸರಿ ಹೇಳಿ. ಕ್ಯಾಶ್ ತೊಗೊಂಡು ಸೇಲ್ಸನ್ನ ಮಾಡಿದ್ದಾರೆ. ಸೇಲ್ಸ್ ಮಾಡಿದಾಗ ಕ್ಯಾಶ್ ಬಂತು, ಕ್ಯಾಶ್ ನಮಗೆ ಇನ್ಕಮ್ ಆಯಿತು ಅಂದರೆ ಬಂತು, ರಿಸಿಪ್ಟ್ ಆಯಿತು. ಎಲ್ಲಿ ತೊಗೊಳ್ತೀರಾ? ರಿಸಿಪ್ಟಲ್ಲಿ ತೊಗೋಬೇಕು. ಫೆಬ್ರವರಿ ಎಷ್ಟು ಕೊಟ್ಟಿದ್ದಾರೆ? ಫೆಬ್ರವರಿ 5. ಓಕೆ, ಫೆಬ್ರವರಿ 5 2 ಏನಂತ ಬರ್ತೀರಾ? ಸೇಲ್ಸ್ ಅಕೌಂಟ್ ಬರೆದು ಕ್ಯಾಶಲ್ಲಿ ತೊಗೊಂಡಿದ್ದಾರೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಹಾಗಾದರೆ 25,000 ಇದೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳಿಗೆ? ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ನೋಡಿ ಫಾಸ್ಟಾಗಿ. ಫೆಬ್ರವರಿ 10 ಇದೆ. ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಹೇಳಿ ಜೋರ್ಸೆ. ಓಕೆ ಸಾರಿ ಫೆಬ್ರವರಿ 8 ಒಂದಿದೆಯಲ್ಲ, ಕ್ಯಾಶ್ ಪರ್ಚೇಸಸ್ ಇದೆ. ಸೇಲ್ಸ್ ಇಲ್ಲಿ ಬಂದರೆ ಎಲ್ಲಿ ತೊಗೋಬೇಕು? ಪರ್ಚೇಸ್ ಈ ಕಡೆ ಸೈಡ್ ತೊಗೋಬೇಕು. ಫೆಬ್ರವರಿ 8 ಬೈ ಸೇಲ್ಸ್ ಪರ್ಚೇಸ್ ಅಕೌಂಟ್
ಕ್ಯಾಶಲ್ಲಿದೆಯಾ ಬ್ಯಾಂಕಲ್ಲಿದೆಯಾ? ಕ್ಯಾಶ್. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 18,000. ಓಕೆ, 18,000 ಕಂಪ್ಲೀಟೆಡ್. ಬರ್ಕೊಳ್ಳಿ, ಹಂಗೆ ಬರ್ಕೊತ ಹೋಗಬೇಕು. ಬರ್ಕೊಂಡ್ರೆ ಕಂಪ್ಲೀಟ್ ಆಯಿತಾ? ಫೆಬ್ರವರಿ 10 ನೋಡ್ತಿದ್ದೀರಾ? ಫೆಬ್ರವರಿ 10 ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಹೇಳಿ, ಮತ್ತೊಂದು ಸರಿ ಹೇಳಿ ಜೋರ್ಸೆ. ಇದರ ಅರ್ಥ ಏನಪ್ಪ ಅಂದರೆ ಕ್ಯಾಶನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಇರುವಂಥ ಕ್ಯಾಶನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾ ಇದ್ವಿ. ಬ್ಯಾಂಕಿಗೆ ವರ್ಗಾವಣೆ ಮಾಡ್ತಿದ್ದೀವಿ ಅಂದರೆ ಕ್ಯಾಶು ಹೊರಗೆ ಹೋಯ್ತಾ ಅಥವಾ ಒಳಗೆ ಬಂತ? ಎಲ್ಲಿ ಹೋಯ್ತು? ಹಾಗಾದರೆ ಬ್ಯಾಂಕಿಗೆ ಹೋಯ್ತು. ಹೊರಗೆ ಹೋಯ್ತು ಅಂದರೆ ಎಲ್ಲಿ ಬರೀಬೇಕು? ಪೇಮೆಂಟ್ ಸೈಡ್ ಬರೀಬೇಕು. ಸೊ ಅದಕ್ಕಾಗಿ ಫೆಬ್ರವರಿ 10 ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಕ್ಯಾಶಲ್ಲಿ ಅಮೌಂಟು ಬರೀಬೇಕು. ಕಾಂಟ್ರಾ ಎಂಟ್ರಿ ಇದೆ. ಎಷ್ಟಿದೆ ಅಮೌಂಟು? 19,000. ಓಕೆ, 19,000 ಕೊಟ್ಟಿದ್ದಾರೆ. ಕಾಂಟ್ರಾ ಎಂಟ್ರಿ ಇರೋದ ಕಾರಣಕ್ಕಾಗಿ ಅದನ್ನು ವಾಪಸ್ ಇಲ್ಲಿ ಏನು ಬರೀಬೇಕು? ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಡೇಟ್ ಎರಡು ಸೇಮ್, ಫೆಬ್ರವರಿ 10. ಕಾಂಟ್ರಾ ಎಂಟ್ರಿ ಕ್ಯಾಶ್ ಇತ್ತಂದರೆ ಬ್ಯಾಂಕಲ್ಲಿ ಅಮೌಂಟ್ ಬರಬೇಕು 19,000. ಇದು ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಇಲ್ಲಿ ಬ್ಯಾಂಕ್ ಬರೆದ್ರೆ ಕ್ಯಾಶಲ್ಲಿ ಅಮೌಂಟ್ ಬರೀಬೇಕು, ಇಲ್ಲಿ ಕ್ಯಾಶ್ ಬರೆದ್ರೆ ಬ್ಯಾಂಕಲ್ಲಿ ಅಮೌಂಟ್ ಬರೀಬೇಕು. ಇಷ್ಟೇ ಇದ್ರದ್ದು ಅರ್ಥ. ಕಂಪ್ಲೀಟ್ ಆಯಿತಾ? ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಫೆಬ್ರವರಿ 12. ಹಾಂ, ಜೋರ್ಸೆ. ಟೆಲಿಫೋನ್. ಓಕೆ, ಇನ್ನೊಂದ್ಸರಿ ಜೋರ್ಸೆ. ವೆರಿ ಗುಡ್. ಹಾಗಾದರೆ ಎಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ? ಪೇಮೆಂಟ್ ಸೈಡ್. ಫೆಬ್ರವರಿ ಎಷ್ಟು ಕೊಟ್ಟಿದ್ದಾರೆ? 12 ಇದೆ. ಬೈ ಟೆಲಿಫೋನ್ ಬಿಲ್. ಬೈ ಟೆಲಿಫೋನ್ ಬಿಲ್ ಅಕೌಂಟ್ ಅಂತ ಬರೀಬೇಕು. ಸೊ ಅಮೌಂಟು ಚೆಕ್ ಮುಖಾಂತರ ಕೊಟ್ಟರೆ ಕ್ಯಾಶಲ್ಲಿ ಬರೀತೀರಾ ಬ್ಯಾಂಕಲ್ಲಿ ಬರೀತೀರಾ? ಓಕೆ, ಎಷ್ಟಿದೆ ಅಮೌಂಟು? 2,500. ವೆರಿ ಗುಡ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ಕಂಪ್ಲೀಟ್ ಆಯಿತಾ? ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್? ಇದು ತುಂಬ ಇಂಪಾರ್ಟೆಂಟು. ಇದು ನಮ್ಮ ಬ್ಯಾಂಕ್ ಅಕೌಂಟ್ ಅಂತ ತಿಳ್ಕೋಣ. ಇದು ನಮ್ಮ ಒಂದು ಬ್ಯಾಂಕು. ಓಕೆ, ಇದು ಬ್ಯಾಂಕ್. ಇದು ನಮ್ಮ ಆಫೀಸ್ ಅಂದರೆ ನಾವು ವರ್ಕ್ ಮಾಡುವಂಥ, ಕೆಲಸ ಮಾಡುವಂಥ ಅಥವಾ ನಮ್ಮ ಸಂಸ್ಥೆ. ಇದು ನಮ್ಮ ಮನೆ. ಇದು ಹೋಮ್. ಇದು ಪರ್ಸ್ನಲ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಆಫೀಸಿಂದ ಬ್ಯಾಂಕಿಗೆ ಹೋದ್ರೂ ಕಾಂಟ್ರಾ ಎಂಟ್ರಿ. ಅರ್ಥ ಆಯ್ತಾ? ಬ್ಯಾಂಕಿಂದ ಆಫೀಸಿಗೆ ಬಂದ್ರೂ ಕಾಂಟ್ರಾ ಎಂಟ್ರಿ. ಅದೇ ಬ್ಯಾಂಕಿಂದ ಮನೆಗೆ ಹೋಯ್ತು ಅಂದರೆ ಪೇಮೆಂಟ್ ಎಂಟ್ರಿ. ಯಾವ ಎಂಟ್ರಿ? ಪೇಮೆಂಟಲ್ಲಿ ಬರೀಬೇಕು. ಪೇಮೆಂಟಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ಅಂತ ಬರೀಬೇಕು. ಪರ್ಸ್ನಲ್ ಯೂಸ್ ಅಂತ ಬಂತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಪರ್ಸ್ನಲ್ ಯೂಸ್ ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕಿಂದ ವಿಡ್ರಾ ಮಾಡಿದ್ದೀವಿ, ಆಫೀಸ್ಗೋಸ್ಕರ ಅಲ್ಲ, ಪರ್ಸ್ನಲ್ಗೋಸ್ಕರ ಯೂಸ್ ಮಾಡಿದ್ದೀವಿ. ನಾವು ಸ್ವಂತಕ್ಕಾಗಿ ಯೂಸ್ ಮಾಡಿದರೆ ಅದು ಪೇಮೆಂಟಲ್ಲಿ ಏನಂತಾಗುತ್ತೆ? ಬೈ ಡ್ರಾಯಿಂಗ್ಸ್ ಅಕೌಂಟ್ ಆಗುತ್ತೆ. ಬೈ ಡ್ರಾಯಿಂಗ್ಸ್ ಅಕೌಂಟ್. ಅದು ಬ್ಯಾಂಕಿಂದ ವಿಡ್ರಾ ಮಾಡಿದ್ರು ಅಷ್ಟೇ ಆಗುತ್ತೆ, ಕ್ಯಾಶಿಂದ ವಿಡ್ರಾ ಮಾಡಿದ್ರು ಅಷ್ಟೇ ಆಗುತ್ತೆ. ಈಗ ಡ್ರಾಯಿಂಗ್ಸ್ ಅಕೌಂಟು ಬ್ಯಾಂಕಲ್ಲಿ ವಿಡ್ರಾ ಮಾಡಿದ್ದೀವಿ, ಬ್ಯಾಂಕ್ ಅಕೌಂಟಿಂದ ಮೈನಸ್ ಆಗುತ್ತೆ. ಎಷ್ಟಿದೆ ಅಮೌಂಟು? 5,000 ಇದೆ. ಅದೇ ಕ್ಯಾಶಲ್ಲಿ ವಿಡ್ರಾ ಮಾಡಿದರೆ ಕ್ಯಾಶ್ ವಿಡ್ರಾ ಮಾಡ್ತೀವಿ ಅಷ್ಟೇ. ಕ್ಯಾಶ್ ವಿಡ್ರಾ ಫ್ರಮ್ ಪರ್ಸ್ನಲ್ ಯೂಸ್. ಇಲ್ಲಿಂದ ವಿಡ್ರಾ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ? ಕ್ಯಾಶಲ್ಲಿ ಬರುತ್ತೆ. ಸೊ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ಡೇಟ್ ಎಷ್ಟು ಕೊಟ್ಟಿದ್ದಾರೆ? ಫೆಬ್ರವರಿ 16. ಕಂಪ್ಲೀಟ್ ಆಯ್ತಲ್ಲ? 15. ಓಕೆ, ನೆಕ್ಸ್ಟ್ 16. ಹಾಂ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಕ್ಯಾಶ್ ವಿತ್ಡ್ರಾಮ್ ಫ್ರಮ್ ಬ್ಯಾಂಕ್ ಆಫೀಸ್ ಯೂಸ್. ಆಫೀಸ್ಗೋಸ್ಕರ. ಅದು ಅವಾಗಲೇನಾಗಿತ್ತು? ಮನೆಗೋಸ್ಕರ ಯೂಸ್ ಮಾಡಿದ್ವಿ, ಈಗ ಆಫೀಸ್ಗೋಸ್ಕರ ಯೂಸ್ ಮಾಡ್ತೀವಿ. ವಿತ್ಡ್ರಾ ಆಗಿದೆ, ಪೇಮೆಂಟ್ ಆಗ್ತಾ ಇದೆ. ಸೊ ಅದಕ್ಕಾಗಿ ವಿತ್ಡ್ರಾ ಅಂದರೆ ಪೇಮೆಂಟ್ ಸೈಡ್. ಫೆಬ್ರವರಿ 16 ಬೈ ಬ್ಯಾಂಕ್ ಅಕೌಂಟ್. ಇಲ್ಲಿ ಫೆಬ್ರವರಿ 16 ಟು ಕ್ಯಾಶ್ ಅಕೌಂಟ್.
ಕಾಂಟ್ರಾ ಎಂಟ್ರಿ ಇದೆ, ಕ್ಯಾಶ್ ಕೊಟ್ಟಿದ್ದಾರೆ, ಬ್ಯಾಂಕಲ್ಲಿ ಅಮೌಂಟ್ ಬರಬೇಕು. ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? ಕನ್ಫ್ಯೂಷನ್ಸ್, ಒಂದು ನಿಮಿಷ, ನನಗೆ ಕನ್ಫ್ಯೂಸ್ ಆಯಿತು. ಒಂದು ನಿಮಿಷ ವೇಟ್ ಮಾಡಿ, ಯಾರೂ ಬರ್ಕೋಬೇಡಿ. ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ? ಕ್ಯಾಶ್ ಬರ್ತಾ ಇದೆ. ನಮ್ಮ ಬಿಸ್ನೆಸ್ಗೆ ಕ್ಯಾಶ್ ವಿತ್ಡ್ರಾ ಆಗ್ತಾ ಇದೆ. ಬ್ಯಾಂಕಿಂದ ಹಣನ ನಾವು ತೊಗೊಳ್ತಾ ಇದ್ದೀವಿ. ಬ್ಯಾಂಕ್ ಇತ್ತು ಇಲ್ಲಿ, ಬ್ಯಾಂಕಿಂದ ಹಣನ ಅಂತ ತೊಗೊಳ್ತಾ ಇದೆ, ಅಂದರೆ ರಿಸಿಪ್ಟ್ ಆಗ್ತಾ ಇದೆ. ಸೊ ಫಸ್ಟ್ ರಿಸಿಪ್ಟಲ್ಲಿ ಬ್ಯಾಂಕ್ ಅಕೌಂಟ್ ಬರೀಬೇಕು. ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಕ್ಯಾಶಲ್ಲಿ ಅಮೌಂಟ್ ಬರೀಬೇಕು. ಎಷ್ಟಿದೆ? 10,000. ಓಕೆ, ಅದನ್ನು ಇಲ್ಲಿ ಟು ಬೈ ಕ್ಯಾಶ್ ಅಕೌಂಟ್ ಅಮೌಂಟು ಬ್ಯಾಂಕಲ್ಲಿ ಬರಬೇಕು. ಎಷ್ಟಿದೆ? 10,000. ಇಷ್ಟೇ, ಕಂಪ್ಲೀಟೆಡ್. ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ರಿಸೀವ್ಡ್ ಎ ಚೆಕ್ ಫ್ರಮ್ ಆನಂದ್. ನೋಡ್ತಾ ಇದ್ದೀರಾ? ರಿಸೀವ್ಡ್ ಎ ಚೆಕ್ ಫ್ರಮ್ ಆನಂದ್. ಆನಂದನ ಕಡೆ ಚೆಕ್ ತೊಗೊಳ್ತಾ ಇದ್ದೀವಿ. ಇಲ್ಲಿ ಒಬ್ಬ ಆನಂದನ ವ್ಯಕ್ತಿ ಇದ್ದಾನೆ. ಆನಂದ್, ಇದು ನಮ್ಮ ಆಫೀಸ್, ಇದು ನಮ್ಮ ಬ್ಯಾಂಕ್. ಎಲ್ಲ ಬ್ಯಾಂಕು ಆಫೀಸು ಇಂಥ ವ್ಯಕ್ತಿಗಳಿಂದನೇ ಆಗುತ್ತೆ. ಇದು ಬ್ಯಾಂಕ್ ಅಂತ ತಗೋಣ. ಆನಂದ್ ಅನ್ನೋ ವ್ಯಕ್ತಿ ನಮ್ಮ ಕಸ್ಟಮರ್. ನಮ್ಮಿಂದ ಏನೋ ತೊಗೊಂಡಿದ್ದಾನೆ, ನಾವು ಅವ್ರಿಗೆ ಏನಾದರೂ ಮಾರಾಟ ಮಾಡಿರ್ತೀವಿ ಅಥವಾ ಕ್ಯಾಶ್ ಕೊಟ್ಟಿರ್ತೀವಿ, ಏನೋ ಒಂದು ಟ್ರಾನ್ಸಾಕ್ಷನ್ ಆಗಿರ್ತೀವಿ. ಆನಂದ್ ಅನ್ನೋ ವ್ಯಕ್ತಿ ಅವನು ನಮಗೆ ದುಡ್ಡು ಕೊಡಬೇಕಾಗಿದೆ. ಎಷ್ಟು ಕೊಡಬೇಕಾಗಿದೆ? 11,000 ಕೊಡಬೇಕಾಗಿದೆ. ಎಷ್ಟೋ? 11,000 ಅವನು ಅಮೌಂಟ್ ನಮಗೆ ಕೊಡಬೇಕಾಗಿದೆ. ಈಗೇನಾಯಿತು ಟ್ರಾನ್ಸಾಕ್ಷನ್ ನೋಡಿ. ರಿಸೀವ್ಡ್ ಎ ಚೆಕ್ ಫ್ರಮ್ ಆನಂದ್. ಆನಂದ್ ಕಡೆಯಿಂದ ಒಂದು ಚೆಕ್ಕನ್ನು ರಿಸೀವ್ಡ್ ಮಾಡ್ತೀವಿ. ಇದು ಚೆಕ್ ರಿಸೀವ್ಡ್ ಮಾಡ್ತೀವಿ. ಆನಂದ್ ಕಡೆಯಿಂದ ಚೆಕ್ನ ರಿಸೀವ್ಡ್ ಮಾಡಿದ್ವಿ. ಓಕೆ, ಚೆಕ್ನ ಇಟ್ಕೊಂಡ್ರೆ ನಮಗೆ ಕ್ಯಾಶ್ ಬರುತ್ತಾ? ಹೇಳಿ, ಚೆಕ್ಕನ್ನು ನಮ್ಮ ಹತ್ರ ಇಟ್ಕೊಂಡ್ರೆ ಕ್ಯಾಶ್ ನಮಗೆ ಬರುತ್ತಾ? ಅದನ್ನ ಏನು ಮಾಡಬೇಕು? ಬ್ಯಾಂಕಿಗೆ ಕೊಟ್ಟರೆ ವಿಡ್ರಾ ಮಾಡ್ತಾರೆ, ಅದು ನಮ್ಮ ಅಕೌಂಟಿಗೆ ಹಾಕ್ತಾರೆ. ನಾವು ಚೆಕ್ಕನ್ನು ಹಂಗೆ ಇಟ್ಕೊಂಡ್ರು 3 ತಿಂಗಳ ತನಕ. ಎಷ್ಟು ತಿಂಗಳು? 3 ತಿಂಗಳ ತನಕ. ಒಮ್ಮೆ ಡೇಟ್ ಹಾಕಿದ ತಕ್ಷಣ ಆ ಚೆಕ್ ಮೇಲೆ 3 ತಿಂಗಳ ತನಕ ಏನಾದರೂ ನೀವು ಹೋಗಲಿಲ್ಲ ಬ್ಯಾಂಕಿಂಗ್ ಅಂದರೆ ಆ ಚೆಕ್ಕು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್. ಅರ್ಥ ಆಯ್ತಾ? 3 ತಿಂಗಳ ಒಳಗಾಗಿ ಅದನ್ನು ವಿಡ್ರಾ ಮಾಡ್ಕೊಡ್ಬೇಕು. ಸೊ ಚೆಕ್ನ ಕೊಟ್ಟರು ಯಾವ ಡೇಟಿಗೆ ಕೊಟ್ಟಿದ್ದಾರೆ? ಎಷ್ಟನೇ ತಾರೀಕು ಕೊಟ್ಟಿದ್ದಾರೆ? 18 ತಾರೀಕು. ಫೆಬ್ರವರಿ 18 ರಿಸೀವ್ಡ್ ಚೆಕ್ ಫ್ರಮ್ ಆನಂದ್, ಫುಲ್ ಸೆಟಲ್ಮೆಂಟ್, ಎಲ್ಲನೂ ಕ್ಲಿಯರ್ ಆಯಿತು ಅಂತ ಕೊಟ್ಟವನು. ಹಾಗಾದರೆ ನಾವು ಅವ್ನು ಕೊಟ್ಟಿದ್ದು ಎಷ್ಟಿದೆ ಅಲ್ಲಿ ಅಮೌಂಟು? ಆಫ್ ರುಪೀಸ್ 11,000 ಆ್ಯಂಡ್ ಡೆಪಾಸಿಟೆಡ್ ಅಂತ ಕೊಟ್ಟಿದ್ದಾರೆ ಇಂಟು ದಿ ಬ್ಯಾಂಕ್ 10,000 ರೂಪಾಯಿ. ನಾವು ಕೊಟ್ಟಿದ್ದು 11,000. ಅವ್ನು ನಮಗೆ ಎಷ್ಟು ಕೊಡ್ತಾ ಇದ್ದಾನೆ? 10,500. ಆಯ್ತಪ್ಪ, 500 ರೂಪಾಯಿ ಡಿಸ್ಕೌಂಟ್ ಮಾಡು, ನನಗೆ 10,500 ರೂಪಾಯಿ ಕೊಡು. ಈಗ ಹೇಳ್ತಾರೆ, ಒಂದು ವಸ್ತುನ ಮಾರಾಟ ಮಾಡಿದ ತಕ್ಷಣ ಆ ವ್ಯಕ್ತಿ ಹೇಳ್ತಾನೆ, ನಾನು 11,000 ಕೊಡಲ್ಲ, 10,500 ಕೊಡ್ತೀನಿ. ಸ್ಟಾರ್ಟಿಂಗ್ ಒಪ್ಕೊಂಡಿದ್ದ 11,000 ಕೊಡ್ತೀನಿ ಅಂತೇಳಿ. ವಸ್ತು ತೊಗೊಳ್ಬೇಕಾದ್ರೆ 11,000 ಕೊಡ್ತೀನಿ ಅಂದಿದ್ದ. ಆಮೇಲೆ ಅಮೌಂಟ್ ಕೊಡಬೇಕಾದ್ರೆ 500 ರೂಪಾಯಿ ಡಿಸ್ಕೌಂಟ್ ಕೊಡಪ್ಪ ಅಂತಾನೆ. ಈಗ 500 ರೂಪಾಯಿ ಏನಾಯ್ತದು? ಡಿಸ್ಕೌಂಟ್ ಆಗುತ್ತೆ. ಸೊ ಆ ಡಿಸ್ಕೌಂಟ್ನ ಕೂಡ ನಾವು ಏನು ಮಾಡಬೇಕಾಗತ್ತೆ? ಹಂಚಿಕೆ ಮಾಡಬೇಕಾ ನೋಡೋಣ. ಓಕೆ, ಇಲ್ಲಿ ಡಿಸ್ಕೌಂಟ್ನ ಅಲೌ ಮಾಡಬೇಕು. ಆದರೆ ಡಿಸ್ಕೌಂಟ್ಗೆ ಸೆಪ್ರೇಟಾಗಿ ಇನ್ನೊಂದು ಕ್ಯಾಶ್ ಬುಕ್ ಬರುತ್ತೆ. ನಿಮಗೆ ಗೊತ್ತಿರಲಿ, ಟೈಪ್ಸ್ ಆಫ್ ಕ್ಯಾಶ್ ಬುಕ್ಕಲ್ಲಿ ಟೈಪ್ಸ್ ಎಷ್ಟು ಬರುತ್ತೆ? ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ 3 ಕಾಲಮ್ ಕ್ಯಾಶ್ ಬುಕ್ ಬರುತ್ತೆ. ಆ 3 ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಇಲ್ಲಿ ಇನ್ನೊಂದು ಅಕೌಂಟ್ ಬರುತ್ತೆ. ಯಾವುದು? ಡಿಸ್ಕೌಂಟ್ ಎಂಟ್ರಿ. ಸೊ ಆ ಡಿಸ್ಕೌಂಟನ್ನು ನಾವು ಅಲ್ಲಿ ತೋರಿಸ್ಬೇಕಾಗತ್ತೆ. ಇಲ್ಲಿ ಬೇಡ, ನಮ್ಗೆ ಡಿಸ್ಕೌಂಟ್ ಬೇಡ. ಸೊ ಎರಡೇ ಇದೆ, ಸಿಂಪಲಾಗಿ ಹೇಳ್ತೀನಿ. ಫಸ್ಟ್ ನೋಡಿ, ವಿದ್ಯಾರ್ಥಿಗಳು ಏನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ರಿಸೀವ್ಡ್ ಚೆಕ್ ಫ್ರಮ್ ಆನಂದ್. ಆನಂದ್ ಕಡೆಯಿಂದ ಚೆಕ್ನ ತೊಗೊಂಡಿದ್ದಾರೆ. ಎಷ್ಟು ಅಮೌಂಟ್ ಇದೆ? 10,500 ರೂಪಾಯಿ ಇದೆ. ಅದನ್ನು ಏನು ಮಾಡಿದ್ದಾರೆ? ಇಮಿಡಿಯೇಟ್ಲಿ ಬ್ಯಾಂಕಿಗೆ ಕಳಿಸಿದ್ದಾರೆ. ಅದೇ ದಿವಸನೇ ಬ್ಯಾಂಕಿಗೆ ಕಳಿಸಿದ್ದಾರೆ. ಚೆಕ್ನ ರಿಸೀವ್ ಮಾಡಿದ್ರು, ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರು. ಸೊ ಅಲ್ಲೇನಾಗುತ್ತೆ ಅಂದರೆ 2 ಎಂಟ್ರಿ ಆಗಲ್ಲ, ಸಿಂಗಲ್ ಎಂಟ್ರಿ. ಸೇಮ್ ಡೇ ಐತಂದರೆ ಸಿಂಗಲ್ ಎಂಟ್ರಿ, ನೆಕ್ಸ್ಟ್ ಡೇ ಐತಂದರೆ ಡಬಲ್ ಎಂಟ್ರಿ ಆಗುತ್ತೆ. ಆ ಕಾರಣಕ್ಕಾಗಿ ರಿಸಿಪ್ಟಲ್ಲಿ ಬರೀಬೇಕು ಫೆಬ್ರವರಿ 18 ಟು ಆನಂದ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಚೆಕ್ ಚೆಕ್ ರಿಸೀವ್ಡ್. ಚೆಕ್ ರಿಸೀವ್ಡ್ ಏನು ಬರೆಯಬೇಕು ಮುಂದೆ?
ಡೆಪಾಸಿಟೆಡ್ ಇನ್ ಸೇಮ್ ಡೇ. ಡೆಪಾಸಿಟೆಡ್ ಇನ್ ಸೇಮ್ ಡೇ. ಓಕೆ, ಎಷ್ಟಿದೆ ಅಮೌಂಟು? 10,500 ಕಂಪ್ಲೀಟೆಡ್, ಮುಗಿತಿಷ್ಟೇ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕಾರ್ಟೇಜ್ ಪೇಡ್ ಇಂಟು ಕ್ಯಾಶ್ ಯಾವ ಸೈಡ್ ಬರುತ್ತೆ, ಯಾರು ಹೇಳ್ತೀರಾ? ಕಾರ್ಟೇಜ್ ಪೇಡ್ ಇಂಟು ಕ್ಯಾಶ್. ಕಾರ್ಟೇಜ್ ಅನ್ನೋ ಒಂದು ಅಮೌಂಟನ್ನ ಪೇಡ್ ಮಾಡ್ತಾ ಇದ್ದೀವಿ. ಪೇಮೆಂಟಾ ರೆಸಿಪ್ಟಾ? ಪೇಮೆಂಟ್. ಫೆಬ್ರವರಿ 22 ಬೈ ಕಾರ್ಟೇಜ್ ಅಕೌಂಟ್. ಎಷ್ಟಿದೆ? ಕ್ಯಾಶಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ ಅಮೌಂಟು? 1,500 ಇದೆ. ಓಕೆ, ನೆಕ್ಸ್ಟ್ ಚೆಕ್ ರಿಸೀವ್ಡ್ ಫ್ರಾಮ್ ಕುಮಾರ್. ಚೆಕ್ ರಿಸೀವ್ಡ್ ಫ್ರಾಮ್ ಕುಮಾರ್, ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಫೆಬ್ರವರಿ 28 ರಿಸೀವ್ಡ್ ಆಗ್ತಾ ಇದೆ, ಅದಕ್ಕೆ ರಿಸಿಪ್ಟ್ ಸೈಡ್ ತೊಗೋತೀನಿ. ಟು ಕುಮಾರ್ ಅಕೌಂಟ್. ಚೆಕ್ ರಿಸೀವ್ಡ್. ಇಲ್ಲಿ ವಿದ್ಯಾರ್ಥಿಗಳ 2 ಥರ ಎಂಟ್ರಿಗಳಿದ್ದಾವೆ. ಒಂದು ಚೆಕ್ ರಿಸೀವ್ಡ್ ಆ್ಯಂಡ್ ಡೆಪಾಸಿಟೆಡ್ ಅಂತ ಕೊಟ್ಟಿದ್ದಾರೆ. ಡೆಪಾಸಿಟ್ ಮಾಡಿದ್ದೀವಿ, ಅದಕ್ಕಾಗಿ ಬ್ಯಾಂಕಲ್ಲಿ ಅಮೌಂಟ್ನ ಅದನ್ನು ಎಂಟ್ರಿ ಮಾಡಿದ್ವಿ. ಈಗ ಚೆಕ್ ರಿಸೀವ್ಡ್ ಅಷ್ಟೇ ಆಗ್ತಾ ಇದೆ, ಅದು ಬ್ಯಾಂಕಿಗೆ ಹೋಗ್ತಾ ಇಲ್ಲ. ಚೆಕ್ಕು ಕುಮಾರ್ ಕಡೆಯಿಂದ ರಿಸೀವ್ಡ್ ಆಯಿತು, ಆದರೆ ಬ್ಯಾಂಕಿಗೆ ಹೋಗ್ತಾ ಇಲ್ಲ. ಸೊ ಚೆಕ್ನ ಅವರೇ ಇಟ್ಕೊಂಡಿದ್ದಾರೆ. ಸೊ ಇಂಥ ಟೈಮಲ್ಲಿ ಓನ್ಲಿ ಚೆಕ್ ರಿಸೀವ್ಡ್ ಅಂತ ಕೊಟ್ಟಿದ್ದರೆ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಟ್ರಾನ್ಸಾಕ್ಷನ್ ಆಗುತ್ತೆ. ನೋಡ್ಕೊಳ್ಳಿ, ಚೆಕ್ ರಿಸೀವ್ಡ್ ಇದೆ. ಚೆಕ್ ರಿಸೀವ್ಡ್ ಇದ್ದರೆ ಅದನ್ನು ಕ್ಯಾಶಲ್ಲಿ ಬರೀಬೇಕು. ಎಷ್ಟಿದೆ ಅಮೌಂಟ್? ಎಷ್ಟಿದೆ? 5,000. ಅದ್ರ ಮುಂದೆ ಇನ್ಫಾರ್ಮೇಷನ್ ಏನೂ ಕೊಡಲಿಲ್ಲ, ಓನ್ಲಿ ಚೆಕ್ ರಿಸೀವ್ಡ್ ಅಷ್ಟೇ ಕೊಟ್ಟಿದ್ರೆ, ಸರ್ ನೀವು ಚೆಕ್ ಬಂದರೆ ಬ್ಯಾಂಕಲ್ಲಿ ಬರೀಬೇಕು ಅಂತ ಹೇಳಿದ್ರಿ, ಆದರೆ ಕ್ಯಾಶಲ್ಲಿ ಬರೆದಿದ್ದೀರಾ ಯಾಕೆ ಅಂತ ನೀವು ಕೇಳ್ಬೋದು. ಇದು ಒಂದು ರೂಲ್ ಇದೆ. ಏನಪ್ಪ ಅಂದರೆ ಚೆಕ್ ರಿಸೀವ್ಡ್ ಆಗಿದೆ, ಅದನ್ನು ಮುಂದೆ ನಾವು ಎಲ್ಲೂ ಕಳಿಸಿಲ್ಲ, ಬ್ಯಾಂಕಿಗೆ ಕಳಿಸಿಲ್ಲ, ಓನ್ಲಿ ನಮ್ಮ ಹತ್ರನೇ ಇಟ್ಕೊಂಡು ಕೊಟ್ಟಿದ್ದೀವಿ ಅಂದರೆ ಅದನ್ನು ಕ್ಯಾಶಲ್ಲೇ ನಾವು ತೋರಿಸ್ಬೇಕಾಗತ್ತೆ. ಅಂದರೆ ನಮ್ಮ ಹತ್ರ ಇದೆ ಅದು ಇನ್ನೂ ಬ್ಯಾಂಕಿಗೆ ಹೋಗಿಲ್ಲ. ಯಾವಾಗ ಬ್ಯಾಂಕಿಗೆ ಹೋಗುತ್ತೆ ಅವಾಗ ಅದು ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅರ್ಥ ಆಯ್ತಾ? ಚೆಕ್ ರಿಸೀವ್ಡು ನಮ್ಮ ಹತ್ರ ಇರೋದ ಕಾರಣಕ್ಕಾಗಿ ಚೆಕ್ ರಿಸೀವ್ಡ್ ಇತ್ತಂದರೆ ಅದನ್ನು ಕ್ಯಾಶಲ್ಲಿ ತೋರಿಸ್ಬೇಕು. ಇವಾಗ ಎಲ್ಲ ಟೋಟಲ್ ಆಯಿತು, ಕಂಪ್ಲೀಟು. ಸೊ ಚೆಕ್ ಮಾಡ್ಕೋಬೋದು ಯಾವುದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ ಅಂತ ನೋಡಿ. whichever is more, whichever is less, you have to calculate the both side, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಎರಡು ಸೈಡ್ ಕ್ಯಾಲ್ಕುಲೇಟೆಡ್ ಮಾಡಿ whichever is more, ಅದನ್ನು ಯಾವುದು ಜಾಸ್ತಿ ಇದೆ ಅದನ್ನು ಕೆಳಗಡೆ ಇಟ್ಕೋಬೇಕು. whichever is more, that you have taken into the in this side. Which side is more, debit side or credit side? I think debit side. Total first $79,500. ಆ ಕಡೆ ಕಡಿಮೆ ಬರುತ್ತಲ್ಲ. ಓಕೆ, 50,000, 79,500. ಸೊ ಮೈನಸ್ ಮಾಡಿ 50,000ಅಲ್ಲಿ ಮೈನಸ್ ಮಾಡಿರಿ. ಅದರೊಳಗೆ ಈ ಅಮೌಂಟ್ನ ಇಲ್ಲಿ ತೊಗೊಂಡಿದ್ವಿ, ಇದೇ ಅಮೌಂಟ್ನ ಇಲ್ಲಿ ತೊಗೊಂಡಿದ್ವಿ. ಈ ಅಮೌಂಟಲ್ಲಿ ಮೇಲಿರುವಂಥ ಎಲ್ಲವನ್ನು ಮೈನಸ್ ಮಾಡಬೇಕು. 50,000ದಲ್ಲಿ ಇವೆಲ್ಲ ಮೈನಸ್ ಮಾಡಿ 79,000 ಇವೆಲ್ಲ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್? ಎಷ್ಟು? 54,000. ಓಕೆ, ಆನ್ಸರ್ ಅಷ್ಟಿದೆಯಾ? ಎಸ್, ರೈಟ್, ಶಬಾಷ್, ಕರೆಕ್ಟ್ ಇದೆ. ನೆಕ್ಸ್ಟ್ ಒಂದು ಕರೆಕ್ಟ್ ಬಂತು. ನೆಕ್ಸ್ಟು 11,000. ನೋಡಿ ಆನ್ಸರ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಓಕೆ, ವೆರಿ ಗುಡ್, ಕರೆಕ್ಟಾಗಿ ಸಾಲ್ವ್ ಮಾಡಿದ್ದೀರಾ. ಓಕೆ, ಇನ್ನೊಂದು ಮರಿಬಾರ್ದು, ಕಂಪಲ್ಸರಿ ಮರಿಬಾರ್ದು ಯಾರು. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾರಿ ಡೌನ್ ಆದರೆ ಅದನ್ನು ಬ್ರಾಡ್ ಡೌನ್ ಮಾಡಲೇಬೇಕು.
ನೆಕ್ಸ್ಟ್ ಮಂತ್ ಯಾವುದಿದೆ? ಫೆಬ್ರವರಿ ಆದ ತಕ್ಷಣ ನೆಕ್ಸ್ಟ್ ಮಂತ್ ಯಾವ್ದು ಬರುತ್ತೆ? ಮಾರ್ಚ್ ಅಂತ ತಗೊಳ್ಳಿ. MAR 01 ಟು ಬ್ಯಾಲೆನ್ಸ್ ಬ್ರಾಡೌನ್. ಇಲ್ಲೇನಿದೆ? ಬ್ರಾಡೌನ್, ಇಲ್ಲೂ ಬ್ರಾಡೌನ್ ಬರಬೇಕು. ಸೊ ಅಮೌಂಟ್ ಎಷ್ಟಿದೆ ಅದನ್ನು ತೊಗೊಳ್ಬೇಕು. 11,500, 54,000 ಬರ್ಕೊಳ್ಳಿ ಫಾಸ್ಟಾಗಿ. ಗೊತ್ತಾಯ್ತಲ್ಲ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ? ಇವತ್ತಿಗೆ 3 ಪ್ರಾಬ್ಲಮ್ ಆಯಿತು. ಒಂದು ಪ್ರಾಬ್ಲಮ್ನ ಲಾಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೆ, ಒಂದು ಹೋಮ್ವರ್ಕ್ನ ಕೊಟ್ಟಿದ್ದೆ. ಇವತ್ತು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋ ಬಗ್ಗೆ. ಸೊ ಬೇಸಿಕ್ಸ್ ಥಿಂಗ್ಸ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸು ಮುಂದಿನ ಒಂದು 3rd ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಅಲ್ಲಿವರೆಗೆ ಗುಡ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಶುಭೋದಯ. ಸೊ ಟ್ರೈ ಮಾಡಿ. ಇನ್ನೊಂದೇನಪ್ಪ ಅಂದರೆ ಪ್ರಾಬ್ಲಮ್ ನಂಬರ್ 3 ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಪೇಜ್ ನಂಬರ್ 62 ಪ್ರಾಬ್ಲಮ್ ನಂಬರ್ 3ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.